ಸ್ಟಾಕ್ ಮಾರ್ಕೆಟಿಂಗ್ ಅನ್ನುವಂಥದ್ದೇ ಒಂದು ಗ್ಯಾಮ್ಲಿಂಗ್. ಅದರಲ್ಲಿ ನಿಮಗೆ ದುಡ್ಡು ಬರುತ್ತೋ ಬರಲ್ವೋ ಅನ್ನುವಂಥದ್ದೇ ಗೊತ್ತಿಲ್ಲ. ನೀವು ಹೇಗೆ ಇನ್ನೊಬ್ರು ಶೋಲ್ಡರ್ ಮೇಲೆ ಗನ್ನಿಟ್ಟು ನೀವು ತಗೊಳ್ತೀರಾ? Stock market is first of all not gambling, sir. It's surely knowledge. Oh, it's knowledge. It's knowledge. You It's don't know. analysis. You Who don't told, know. sir? You don't know. Who told I don't? It's big scam, you know. No, sir. Big scam, you know. There are See, big players. No, but big players are also doing the scam, you know. ಹೇಗೆ ಹೋಗುತ್ತೆ? ರೇಟ್ ಮೇಲೆ ಹೆಂಗೆ ಹೋಗುತ್ತೆ? Okay. Just now IP allotted. Been such a big gold company, full electric. ಇನ್ನ ಹೊಡೆದು ಬಿಸಾಕ್ತಾ ಇದ್ದಾರೆ. ಎಲ್ಲ ಅವ್ರು ಹೇಳ್ತಾರೆ ಸರ್ ಅಲ್ಲಿ ಹೈಯೆಸ್ಟ್ ಅದು ಮಾಡೋದು. World's best strategist. King of deal closure. Highest paid consultant. Smart entrepreneur. International speaker. Unique author. ಆಮೇಲೆ ಸ್ಟಾಕ್ ಮಾರ್ಕೆಟ್ ಮಾಡ್ತೀನಿ, ನನಗೆ ಕ್ಯಾಪಿಟಲ್ ಬೇಕು ಅನ್ನುವಂಥದ್ದು ಇದು ನನ್ನ ಪ್ರಕಾರ ಇದು ತಪ್ಪು ತಿಳ್ಕೊಳ್ಬೇಡಿ. ನೀವು ಅಕ್ಷಯ ಅಂತ ಅನ್ಸುತ್ತೆ, ದಯವಿಟ್ಟು ನೀವು ಬೇಜಾರು ಮಾಡ್ಕೊಬೇಡಿ. ನಾನು ಈ ಥರ ಹೇಳ್ತಿದ್ದೀನಿ ಅಂತ. ನನಗೆ ಕ್ಯಾಪಿಟಲ್ ಇಲ್ಲ ಅಂತ ಅನ್ನೋದಾಯ್ತು ಅಂದರೆ ನೀವು ಸ್ಟಾಕ್ ಮಾರ್ಕೆಟಿಂಗ್ ಯಾಕೆ ಮಾಡೋಕೆ ಹೋಗ್ತೀರಾ? ಸ್ಟಾಕ್ ಮಾರ್ಕೆಟಿಂಗ್ ಅನ್ನುವಂಥದ್ದೇ ಒಂದು ಗ್ಯಾಮ್ಲಿಂಗ್. ಅದರಲ್ಲಿ ನಿಮಗೆ ದುಡ್ಡು ಬರುತ್ತೋ ಬರಲ್ವೋ ಅನ್ನುವಂಥದ್ದೇ ಗೊತ್ತಿಲ್ಲ. ಅದೇ ಗೊತ್ತಿಲ್ಲ ನಿಮಗೆ. ಹಿಡನ್ ಕಾಸ್ಟ್ ಮೇಲೆ ನೀವು ಬನ್ನಿ ಆಗ್ತಿದ್ದೀರಾ. ಅಲ್ಲಿ ದುಡ್ಡು ಬರುತ್ತೋ ಬರಲ್ವೋ ಅನ್ನೋದೇ ಗೊತ್ತಿಲ್ಲ. ನೀವು ಹೇಗೆ ಇನ್ನೊಬ್ರು ಶೋಲ್ಡರ್ ಮೇಲೆ ಗನ್ನಿಟ್ಟು ನೀವು ತಗೊಳ್ತೀರಾ? ಈಗ ನಾನೇ ಕೊಟ್ಟೆ ಅಂತ ಅನ್ಕೊಳ್ಳಿ ಕ್ಯಾಪಿಟಲ್ನ, ನೀವು ಹೇಗೆ ಹೇಳ್ತೀರಾ? ಹೇಗೆ ಅಸ್ಯೂಮ್ ಮಾಡ್ತೀರಾ? ಆ ದುಡ್ಡು ಹಾಕಿದ ತಕ್ಷಣ ಆ ದುಡ್ಡಲ್ಲಿ ವಾಪಸ್ ಬರುತ್ತೆ ಅಂತ ಹೇಗೆ ಹೇಳ್ತೀರಾ? ಗೊತ್ತಿಲ್ಲ ನಿಮಗೆ. ಬರ್ಬೋದು, ಬರದೇ ಇರ್ಬೋದು. ಬರಲಿಲ್ಲ ಅಂದರೆ ವಾಟ್ ಈಸ್ ಯುವರ್ ಒಪಿನಿಯನ್? ನಾನೀಗ 1 ಲಕ್ಷ ರೂಪಾಯಿ ಕೊಟ್ಟೆ ನಿಮಗೆ ಅಂತಾನೆ ಅನ್ಕೊಳ್ಳಿ. 1 ಲಕ್ಷ ಕೊಟ್ಟಾಗಿದ ತಕ್ಷಣ ನೀವು ಯಾವುದಾದ್ರು ಸ್ಟಾಕ್ ಮೇಲೆ ಹಾಕ್ತೀರಾ. ಆ ಸ್ಟಾಕು ಡೌನ್ ಆಯಿತು, ಬರಲೇ ಇಲ್ಲ, ಅಪ್ಪೇ ಆಗಲಿಲ್ಲ. 1 ತಿಂಗಳು ಅಪ್ ಆಗಿಲ್ಲ, 2 ತಿಂಗಳು ಅಪ್ ಆಗಿಲ್ಲ, 1 ವರ್ಷ ಅಪ್ ಆಗಿಲ್ಲ. ವಾಟ್ ಇಸ್ ಯುವರ್ ಸಜೆಷನ್? ನನಗೇನಂತ ಉತ್ತರ ಕೊಡ್ತೀರಾ ನೀವು? ಸರ್ ಹಾಕ್ದೆ ಸರ್, ಬರಲಿಲ್ಲ ಸರ್, ನಾನೇನು ಮಾಡೋಕ್ಕಾಗುತ್ತೆ ಅನ್ನೋದು ಬಿಟ್ಟರೆ ನನ್ನ ಹತ್ರ ಯಾವ ಉತ್ತರನೂ ಇರಲ್ಲ. ದಯವಿಟ್ಟು ಇನ್ನೊಬ್ರು ಶೋಲ್ಡ್ರ್ ಮೇಲೆ ನೀವು ಇದನ್ನು ಮಾಡಿ ಅಲ್ಲಿಂದ ಏನೋ ಒಂದು ನಾನು ತಗೊಂಡು ಮಾಡ್ತೀನಿ ಅನ್ನೋವಂಥದ್ದು ಬೇಡ. ಓಕೆ, ನಿಮ್ಮ ಸ್ಕಿಲ್ ಏನಿದೆ, ನಿಮ್ಮ ಟ್ಯಾಲೆಂಟ್ ಏನಿದೆ ಹೊರಗಡೆ ತೋರಿಸಿ, ಅಲ್ಲಿ ತೋರಿಸಿ ಅರ್ನ್ ಮಾಡಿ ನಿಮ್ಮ ಪ್ಯಾಷನ್ ಅದು. ಐ ಆಮ್ ನಾಟ್ ಡಿನೈಯಿಂಗ್ ಯು ಟು ಡು ಸ್ಟಾಕ್ ಮಾರ್ಕೆಟಿಂಗ್. ಅದು ನಿಮ್ಮ ಪ್ಯಾಷನ್ ಅದು. ನನಗಿಷ್ಟ ಇಲ್ಲ ಅಂದರೆ ನಿಮ್ಗಿಷ್ಟ ಇಲ್ಲ ಅನ್ನಬೇಕು ಅನ್ನುವಂಥದ್ದಲ್ಲ. ನೀವು ಏನು ಬೇಕಾದ್ರೂ ಮಾಡಿ, ಯು ಕ್ಯಾನ್ ಡೂ ಎನಿಥಿಂಗ್. ಓಕೆ, ನೀವು ಸ್ಟಾಕ್ ಮಾರ್ಕೆಟ್ ಮಾಡಿ, ಏನಾದರೂ ಮಾಡಿ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಆದರೆ ಇನ್ನೊಬ್ರ ಹತ್ರ ದುಡ್ಡು ಕೇಳಿಕೊಂಡು ಸ್ಟಾಕ್ ಹಾಕ್ತೀನಿ ಅನ್ನುವಂಥದ್ದು ತಪ್ಪು. ಸಾರಿ. So, stock market is first of all not gambling, sir. It's surely knowledge. Oh, it's knowledge. It's knowledge. You It's don't know. analysis. Who You told, don't sir? know. You don't know. Who told I don't? It's big scam, you know. No, sir. Big scam, you know. There are See, big players. No, but big some players are people- also doing the scam, you know. ರೇಟ್ ಹೇಗೆ ಹೋಗುತ್ತೆ? ರೇಟ್ ಮೇಲೆ ಹೆಂಗೆ ಹೋಗುತ್ತೆ? You know? Tell me, sir. You know that? You tell me. They're probably big institutions, buy. ಹೆಂಗಾಗುತ್ತೆ? ಯಾರು ಬೈ ಮಾಡಲ್ಲ. ಇಟ್ಸ್ ಆಲ್ ಇಲ್ಯೂಷನ್. What IPO today? ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇನ್ನು 6 ಅಥವಾ 10 ಇಯರ್ಸ್ ಇದರಲ್ಲಿ ಯಾರು ಟ್ರೇಡಿಂಗ್ ಏನೋ ಮಾಡ್ತಾ ಕೂತ್ಕೊಳ್ಳೋದು. ಪೀಪಲ್ ಡೋಂಟ್ ಹ್ಯಾವ್ ಟೈಮ್ ಟು So if you tell crypto is a scam, I'll believe. 100%. ನಿಮ್ಗೆ Stock market can't be. ಸ್ಟಾಕ್ ಅಲ್ಲಿ ಹೆಂಗ್ ರೇಟ್ ಜಾಸ್ತಿ ಆಗುತ್ತೆ ಹೇಳಿ? ಸಿಂಪಲ್ ಆಗಿ ಹೇಳಿ ನನಗೆ. ಹೇಗೆ ಜಾಸ್ತಿ ಆಗುತ್ತೆ ಹೇಳಿ ಸ್ಟಾಕ್? Demand. ದಟ್ಸ್ ಎ ವೈಟ್ ಫೇಸಿಂಗ್ ಯು ಸೀಯಿಂಗ್. ಓಕೆ, Sir, ಹಿಂದ್ಗಡೆ I've worked ನಡೀತಿರೋದು for a ಯಾವುದಕ್ಕಾದ್ರೂ ವರ್ಕ್ ಮಾಡಿ. ಮ್ಯಾನೇಜ್ ಮಾಡಿದ್ದೀನಿ ಅದರಲ್ಲಿ. ನೀವು ಯಾವುದಕ್ಕಾದ್ರೂ ವರ್ಕ್ ಮಾಡಿ. ನೀವೇನೇ ವರ್ಕ್ ಮಾಡಿದ್ರು 3 ವರ್ಷ ವರ್ಕ್ ಮಾಡಿರ್ತೀರ ಅಷ್ಟೇ. ನಮಗೆ ಅರ್ಥ ಆಯ್ತಾ? ಅದು 30 ವರ್ಷದ ಇತಿಹಾಸ ಐತೆ. 30-40 years ಎಕ್ಸ್ಪೀರಿಯನ್ಸ್ ಇದೆ. ಬಿಗ್ ಪೀಪಲ್ ನೀಡ್ ಟು ಮೇಕ್ ಮನಿ. ದೇ ಸ್ಟಾರ್ಟೆಡ್ ಟು ಥಿಂಗ್ಸ್. ಯು ಡೋಂಟ್ ನೋ. ಒಂದು ಪಾನಿಪುರಿ ಅಂಗಡಿಯವನು ನಾನು ಇದನ್ನ ತಗೋಬೇಕು ಅಂತ ಅಂದ್ಬಿಟ್ಟು ಅವ್ನು ಇದನ್ನ ಮಾಡ್ಬಿಟ್ಟು ದುಡ್ಡನ್ನ ತಗೊಳ್ತಾನೆ. ಅವನು IPO. IPO ಬಂದ್ಬಿಟ್ಟು ಕರೆಕ್ಟ್ ಇದೆ. ತಗೊಂಡು ಏನು ಮಾಡ್ತಾನೆ ಗೊತ್ತಾ? ಅವನದನ್ನ ಈಗ ಯುಟಿಲೈಸ್ ಫಾರ್ ಸೋ ಮೆನಿ ಥಿಂಗ್ಸ್, ಬೇರೆದಕ್ಕೆ ಯೂಸ್ ಮಾಡ್ತಾನೆ. ಅದಕ್ಕೆ ನಮ್ಗೆ ಗೊತ್ತಿರ್ಬೇಕಲ್ಲ ಅವ್ನ್ ಬ್ಲಫ್ ಆಗಿಲ್ಲ He is ಅಂತ. bluffing that. ಏನ್ ಕಂಡಿಡಿತೀರಿ? ಯಾಕೆ? ಈಗ ಎಷ್ಟು ಕಂಪ್ನಿ ರಿಜಿಸ್ಟರ್ ಆಗೈತೆ ಗೊತ್ತಾ? ಲಿಸ್ಟೆಡ್ ಕಂಪ್ನಿ ಎಷ್ಟಿದೆ ಗೊತ್ತಾ? ಕರೆಕ್ಟ್ 5000 ಪ್ಲಸ್ ಇದೆ. ಅದ್ರಲ್ಲಿ ಯಾವ ಕಂಪ್ನಿ ಏನು ಅಂತ ಗೊತ್ತಿಲ್ಲ. ನೀವು ರೇಟ್ ಏನ್ ಗ್ರಾಫ್ ಹೋಗ್ತಿರುತ್ತೋ ಅದನ್ನ ನೋಡ್ಕೊಂಡು ಬಂಡವಾಳ ಹೋಗ್ತಿರೋದು ಆ ಕಂಪ್ನಿನ ಹಿಂದೆ ಆಡಲ್ಲ. ಇಲ್ಲ ನೀವಿಬ್ರು ಬುದ್ಧಿವಂತರು ಇರ್ಬೋದು. 90% ಜನ ಅವ್ರು ಹಾಕೋದು ಹೆಂಗ್ ಗೊತ್ತಾ? ಇಲ್ಲಿ ನೋಡಿ, ಇಲ್ಲಿ ಅದು ಕರೆಕ್ಟ್ ಸರ್. ಇವತ್ತೇ ನೋಡಿ NTPC ಗ್ಯಾಮ್ಲಿಂಗ್. ಈಗ ಇವಾಗ ನೋಡಿ. ಗೊತ್ತಿದ್ದ ಹಾಕೋನಿದ್ದಾನಲ್ವಾ, ಒಂದ್ ನಿಮಿಷ ಗೊತ್ತಿದ್ದಾಗ್ತಾನೆ ಗೊತ್ತಾ ಬಿಸ್ನೆಸ್ಗೆ ದುಡ್ಡನ್ನ. ಈಸ್ ಎ ಬ್ರಿಲಿಯಂಟ್. ಓಕೆ, he will know and he will think. Okay, just now IP allotted. Been such a big gold company, full electric. ಹೊಡೆದ್ ಬಿಸಾಕ್ತಾ ಇದಾರೆ. ಎಲ್ಲ ಅವ್ರು ಹೇಳ್ತಾರೆ ಸರ್ ಅಲ್ಲಿ ಹೈಯೆಸ್ಟ್ ಅದು ಮಾಡೋದು. ಸ್ಟ್ರಾಟಜಿ ಅಂತ ಹೇಳ್ತು ಅಂದರೆ ಬರೀ ಪ್ರಾಫಿಟ್ ಆ್ಯಂಡ್ ಲಾಸ್ ಮಾಡುವಂಥದ್ದು ಅಷ್ಟೇ ಅಲ್ಲ. ಓಕೆ, ಅದು ತುಂಬ ಜನ ಅದ್ರ ಬಗ್ಗೆ ತಪ್ಪು ಕಲ್ಪನೆನ ಇಟ್ಕೊಂಡಿದ್ದಾರೆ.
ಏನಂದರೆ ನಾವೊಬ್ಬ ಸ್ಟ್ರಾಟಜಿನ ಹೈರ್ ಮಾಡಿಬಿಟ್ಟಿದ್ದೀವಿ, ಆತ ನನಗೆ ಪ್ರಾಫಿಟ್ ತಂದೆ ಕೊಡ್ತಾನೆ, ತಂದು ಕೊಡಲಿಲ್ಲ ಅಂತಂದರೆ ಅವ್ನು ಕರೆಕ್ಟಾಗಿ ಸ್ಟ್ರಾಟಜಿ ಮಾಡ್ತಿಲ್ಲ ಅನ್ನುವಂಥದ್ದಲ್ಲ. ಓಕೆ, ಸ್ಟ್ರಾಟಜಿ ಮೀನ್ಸೇ ಇಟ್ಸ್ ಎ ಲಾಂಗ್ ರನ್ ಪ್ರೊಸೆಸ್. ಓಕೆ, ಒಂದು ಕಂಪ್ನಿನ ಹೇಗೆ ರನ್ ಮಾಡಬೇಕು, ಆ ಕಂಪ್ನಿನ ಹೇಗೆ ತಗೊಂಡೋಗ್ಬೇಕು, ಆ ಕಂಪ್ನಿ ಗ್ರೋತ್ ಏನು, ಆ ಕಂಪ್ನಿನ ಹೇಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು, ಅದು ಸ್ಕೇಲಿಂಗ್ ಹೇಗೆ, ಸೊ ಅದರಲ್ಲಿರುವಂಥ ನ್ಯೂನ್ಯತೆಗಳೇನು, ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು, ಸೊ ಇದನ್ನೆಲ್ಲ ಮಾಡುವಂಥದ್ದು ಆ್ಯಕ್ಚುಲಿ ಒಬ್ಬ ಸ್ಟ್ರಾಟಜಿಸ್ಟ್ ಕೆಲಸ.